ಸರ್ ನೀವು ಸೆಲೆಬ್ರಿಟಿ ಜೈಲಿಗೆ ಹೋಗಿದ್ರಿ, ಜೈಲಿನಲ್ಲಿ ಸೆಲೆಬ್ರಿಟಿ ಟ್ರೀಟ್ಮೆಂಟ್ ಹೇಗೆ? ನಾನು 2 ಸಲ ಜೈಲಿಗೆ ಹೋಗಿದ್ದೆ. ನಾನು 2 ಸಲ ಜೈಲಿಗೆ ಹೋಗಿದ್ದಾಗ ನಾನು ಕಾನೂನು ಉಲ್ಲಂಘನೆ ಮಾಡಿ ಜೈಲಿಗೆ ಹೋಗಿಲ್ಲ. ನಾನು ಅನ್ಯಾಯದ ವಿರುದ್ಧ ನಿಂತ್ಕೊಂಡು ಸತ್ಯ ನುಡಿದು ನಾನು 2 ಸಲ ಜೈಲಿಗೆ ಹಾಕಿದ್ರು. ಹೋದ ವರ್ಷವೂ ಹಾಕಿದ್ರು, ಅದಕ್ಕಿಂತ ಮುಂಚೆ 2022ರಲ್ಲೂ ಹಾಕಿದ್ರು. ನನಗೆ ಹೋದ ಸಲ ಹಾಕಿದಾಗ ನನಗೆ ಖಂಡಿತ ನನಗೆ ಕಷ್ಟ ಆಯಿತು. ಯಾಕಂದರೆ ನನಗೆ ಒಂದೇ ಒಂದು ಈ ಹಾರ್ಡ್ ಆ್ಯಂಡ್ ಕ್ರಿಮಿನಲ್ಸ್ನ ಹೆಂಗಾಗ್ತಾರೆ 40 ಜನ ಒಳಗೆ ಹಾಕಿದಾಗ ಅಲ್ಲಿ ನನಗೆ ಯಾರು ಅಂತ 39 ಜನ ನನಗೆ ಗೊತ್ತಿಲ್ಲ. ಆದರೆ ರಾತ್ರಿ ಬಂದಾಗ 39 ಜನ ಎಲ್ಲರೂ ನಾನು ಯಾರೋ ಅಂತ ಗೊತ್ತಿರುತ್ತೆ. ನನಗೆ ಎಲ್ಲೋ ಒಂದು ಕಡೆ ಅಯ್ಯೋ ಯಾರೋ ಒಬ್ಬ ಏನೋದ ಮೇಲೆ ಕೋಪ ಇಟ್ಕೊಂಡು ಏನೋ ಆಗ್ಬೋದು ಅಂತ ನನಗೆ ಅಫ್ಕೋರ್ಸ್ ಒಂದು ಟೆನ್ಷನ್ ಇರುತ್ತೆ. ಬಟ್ ಜೈಲಿನವರು ಕೂಡ ಅಫ್ಕೋರ್ಸ್ ಒಂದು ಅವರು ಕೂಡ ಸೆಕ್ಯೂರಿಟಿ ತೊಗೊತಾರೆ, ಪ್ರೊಟೆಕ್ಷನ್ಸ್ ತೊಗೊತಾರೆ, ಅವರು ಕೂಡ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಆ 40 ಜನ ಇದ್ದಾಗ ಅಲ್ಲಿರೋ ಬಾತ್ರೂಮ್ ವ್ಯವಸ್ಥೆ, ಅಲ್ಲಿರೋ ಊಟ ಮಾಡ್ಕೊಳ್ಳೋದು, ಕೈ ತೊಳ್ಕೊಳ್ಳೋದು, ಹಲ್ಲು ಉಜ್ಕೊಳ್ಳೋದು, ಸ್ನಾನ ಮಾಡ್ಕೊಳ್ಳೋದು, ಟಾಯ್ಲೆಟ್ ಯೂಸ್ ಮಾಡಿ ಎಲ್ಲ ಒಂದು ಸಣ್ಣ ಜಾಗದಲ್ಲಿ 40 ಜನ ಹೋಗೋದು ಬರೋದು ಯೂಸ್ ಮಾಡಿದಾಗ ಅದು ಒಂದು ಸ್ವಲ್ಪ ಕಷ್ಟ ಖಂಡಿತ ಆಗುತ್ತೆ. ಜೈಲು ಅನ್ನೋದು ನಾವು ಗ್ಲಾಮರೈಸ್ ಮಾಡೋಕ್ಕಾಗಲ್ಲ. ಜೈಲು ಅನ್ನೋದು ಖಂಡಿತ ಕಷ್ಟ ಆಗುತ್ತೆ. ಬಟ್ ನಮಗೆ ದರ್ಶನ್ ಅವರಾಗಿರ್ಬೋದು, ಬೇರೆಯವರೆಲ್ಲ ಹೆಂಗೆ ಟ್ರೀಟ್ ಮಾಡ್ತಾಯಿದ್ದಾರೆ ನನಗೆ ಗೊತ್ತಿಲ್ಲ. ಯಾಕೆಂದರೆ ನಾನು ಕೇಳಿದ್ದೀನಿ ಎಷ್ಟೋ ಒಂದು ಜೈಲಿನಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಗ್ಬೋದು, ಪ್ರೆಫರೆನ್ಷಿಯಲ್ ಟ್ರೀಟ್ಮೆಂಟ್ ಸಿಗ್ಬೋದು, ಬೇರೆ ಬೇರೆದು ದುಡ್ಡು ಕಾಸು ಇನ್ಫ್ಲೂಯೆನ್ಸು ಇದ್ಕೊಂಡು ಬೇರೆ ಬೇರೆ ಬೆನಿಫಿಟ್ ಸಿಗ್ಬೋದು. ನನಗೆ ನಾನು 10-12 ದಿನ ಇದ್ದಾಗ ನನಗೆ ಆ ಥರದ್ದು ಏನೂ ಸಿಗಲಿಲ್ಲ. ಬಟ್ ಅಫ್ಕೋರ್ಸ್ ನಮಗೆ ಅಲ್ಲಿ ಗಾರ್ಡ್ಸು ಕೂಡ ಮಾತಾಡ್ತಾರೆ, ಮತ್ತು ನಮಗೆ ದಿನಕ್ಕೊಂದ್ಸಲಿ ಫೋನ್ ಕಾಲು ಸಿಗುತ್ತೆ. ಮತ್ತು ಎಷ್ಟೋ ಜನ ನಾವು ಈಗ ತಾನೇ ಒಂದು ಸಿನಿಮಾ ನಮ್ಮ ರಾಮಚಂದ್ರ ಅವ್ರ ಸಿನಿಮಾ ಒಂದು ಹಾಡು ಬಿಡುಗಡೆಯಲ್ಲಿ ಒಳಿತು ಮಾಡು ಮನಸ್ಸು ಅನ್ನೋದು ಬರೆದಿರೋರು ಬಂದಿದ್ದರು, ಅವರು ಋಷಿಯವರು. ಆ ಹಾಡು ಒಳಿತು ಮಾಡು ಮನುಷ್ಯ ಅನ್ನೋದು ನಾವೆಲ್ಲರೂ ಕೂಡ ಅಲ್ಲಿ ಕೈದಿಗಳೆಲ್ಲ ಕೂತ್ಕೊಂಡು ನಾವು ದಿನಕ್ಕೆ 10 ಸಲ ಹಾಡ್ತಾಯಿದ್ವಿ. ಸೊ ನಿಜವಾಗ್ಲೂ ಸಂಗೀತ, ಕಲೆ ಇದರೆಲ್ಲ ಒಂದು ಉತ್ತಮ ಸಮಾಜ ನಮಗೆ ಎಷ್ಟೋ ಒಂದು ರೀತಿ ಯಾವ ಮನಸ್ಸನ್ನು ಬೇಕಾದ್ರೂ ಕರಗಿಸ್ಬೋದು, ಯಾವ ಒಂದು ವ್ಯಕ್ತಿನೂ ಒಂದು ಉತ್ತಮ ಮಾಡ್ಬೋದು ಅಂತ ನಂಬಿಕೆ ನನಗೆ ಖಂಡಿತ ಇದೆ. ಸೊ ಅಂಥ ಒಂದು ಹಾಡು ರಾಮಚಂದ್ರಪ್ಪ ಅವ್ರು ಮಾಡಿದ್ದಾರೆ. ಕಲೆ ಮುಖಾಂತರ ನಾವು ಮಾಡ್ಬೋದು, ಅಥವಾ ಕಲೆ ಮುಖಾಂತರ ನಾವು ತಪ್ಪದಾರಿಗೂ ಸೆಳಿಬೋದು. ಸೊ ನಮ್ಮ ಸಿನಿಮಾ ರಂಗದ ಕರ್ತವ್ಯ ಒಂದು ಉತ್ತಮ ಕೆಲಸ ಮಾಡಿ, ಉತ್ತಮ ಸಿನಿಮಾ ಮಾಡಿ, ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿದ್ರೆ ಸಿನಿಮಾ ರಂಗನೂ ಬೆಳೆಯುತ್ತೆ. ಇಂಥ ಒಂದು ರೀತಿ ತಪ್ಪು ಸಂದೇಶ ಸಾರೋದು ಕಡಿಮೆ ಆಗುತ್ತೆ. ಮತ್ತು ನಮಗೆ ಸಿನಿಮಾ ನಟಿಯರು ನಮಗೆ ನಿಜವಾಗ್ಲೂ ಮಾದರಿಗಳಾಗೋ ಸಾಧ್ಯತೆಗಳು ಸಹ ಮುಂದೆ ಬಂದರೂ ಬರ್ಬೋದು. ಇವಾಗ ಸಿನಿಮಾ ನಟಿಯರು ಮಾದರಿ ಆಗಬಾರ್ದು, ನಿಸ್ವಾರ್ಥ ಸೇವೆ ಮಾಡೋರು ನಮ್ಮ ಮಾದರಿ ಆಗಬೇಕು. ನನಗೆ ನಿಜವಾಗ್ಲೂ ಹೇಳ್ತೀನಿ, ಜೈಲೂಟ ಭಾಳ ಇಷ್ಟ ಆಯಿತು. ನನಗೆ ಜೈಲೂಟ ಭಾಳ ಇಷ್ಟ ಆಯಿತು. ನಾನು ಮುದ್ದೆ ದಿನ ತಿಂತಾಯಿದ್ದೆ 2 ಸಲ. ನನಗೆ ಬೆಳಿಗ್ಗೆ ನಾನು ಅವತ್ತು ನನ್ನ ಬರ್ತ್ಡೇ ಇತ್ತು, 39ನೇ ಬರ್ತ್ಡೇ, ಫೆಬ್ರವರಿ 24, 2022ರಲ್ಲಿ. ಅವತ್ತು ಬೆಳಿಗ್ಗೆ ಅಷ್ಟೊತ್ತಿಗೆ ಒಂದು ಉತ್ತಮವಾದ ಪುಳಿಯೋಗರೆ ಮಾಡಿದ್ರು. ನನಗೆ ಭಾಳ ಇಷ್ಟ ಆಯಿತು. ನನಗೆ ಜೈಲೂಟ ಇಷ್ಟ ಆಯಿತು. ಆದರೆ ನನಗೆ ಅಷ್ಟೊಂದು ಫಸಿ ಎಲ್ಲ ಏನು ಕೊಡ್ತಾರೋ ಅದು ತಿನ್ಕೊಂಡು ಅಡ್ಜಸ್ಟ್ ಮಾಡ್ಕೊತೀನಿ. ಬೇರೆಯವ್ರಿಗೆ ಇಷ್ಟ ಆಗಲಿಲ್ಲ ಅಥವಾ ಕಷ್ಟ ಆಯಿತು ಅರಗಿಸ್ಕೊಳ್ಳೋದು, ಅವರೇನು ರೂಢಿ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಬಟ್ ನನಗೆ ಜೈಲೂಟ ಭಾಳ ಇಷ್ಟ ಆಯಿತು. ನನಗೆ ಅದರಲ್ಲಿ ಯಾವ ಸಮಸ್ಯೆ ನನಗೆ. ನಿಮಗೆ ದರ್ಶನ್ ಅವ್ರ ಜೊತೆ ಒಡನಾಟ ಹೇಗಿತ್ತು ಸರ್? ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ನನಗೆ ಒಡನಾಟ ಅಂದರೆ ಒಂದು 2-3 ಸಲ ಭೇಟಿ ಮಾಡಿದ್ದೀನಿ. ಅಮೃತ ಮಹೋತ್ಸವ 2009ರಲ್ಲಿ ಅವರೇ ಬಂದು ಅವ್ರು ಇಂಟ್ರೊಡ್ಯೂಸ್ ಮಾಡಿಕೊಂಡ್ರು. ಅದಾದಮೇಲೆ ನಾನು ಯಾವತ್ತೂ ಮಾತಾಡಿಲ್ಲ, ಬರೀ ಹೈ ಅಂತ ಹೇಳಿದ್ದೀನಿ ಅಷ್ಟೇ. ಅವ್ರದ್ದು ಏನಾದರೂ ಆಗು ಹೋಗುಗಳು ಗೊತ್ತಾದರೆ ಅದು ಮಾಧ್ಯಮದಿಂದ ಗೊತ್ತಾಗೋದಷ್ಟೇ. ನನಗೆ ಮಾಧ್ಯಮದವ್ರು ಏನು ಹೇಳ್ತಾರೆ ಅದು ನನಗೆ ಗೊತ್ತಾಗಿದೆ. ಬಟ್ ನಮಗೆ ಕೋರ್ಟ್ ಸಿಸ್ಟಮ್ಮು, ನನಗೆ ಅದರ ಮೇಲೆ ಭಾಳ ನಂಬಿಕೆ ಇದೆ. ಕೋರ್ಟ್ ಸಿಸ್ಟಮ್ ಅವರು ನಿಜವಾಗ್ಲೂ ಸತ್ಯ ಏನಿದೆ ಅದನ್ನು ಹೊರಗೆ ತರ್ತಾರೆ. ಪೊಲೀಸು ಈ ವ್ಯವಸ್ಥೆಯಲ್ಲಿ ಅವರ ಕೆಲಸ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ. ಸೊ ನಮ್ಗೆ ಈ ವಿಚಾರದಲ್ಲಿ ಸತ್ಯಾಸತ್ಯತೆಗಳು ಬರಲಿ. ನಮಗೆ ನಿಜವಾಗ್ಲೂ ಹೇಳ್ತೀನಿ, ಯಾವೊಂದು ಮಾಡಿಲ್ದೇ ಇರೋರು ಅಪರಾಧಿ ಆಗಲೇಬಾರ್ದು. ಆದರೆ ಯಾರಾದರೂ ನಿಜವಾಗ್ಲೂ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗೋದ್ರಲ್ಲಿ ಏನು ತಪ್ಪಿಲ್ಲ. ಶಿಕ್ಷೆ ಆಗೋದು ಅದು ಒಂದು ಪ್ರಜಾಪ್ರಭುತ್ವದ ಒಂದು ರೀತಿಯ ಅದಾಗಲೇಬೇಕು. ಆಮೇಲೆ ಆದರೆ ಏನಾದರೂ ಒಂದು ರೀತಿ ಇವಾಗ ಜೈಲಿಗೆ ಹೋಗಿದ್ದಾರೆ, 30 ದಿನ ಆಗಿದೆ, ಅದು ಕಷ್ಟ ಆಗಿದೆ. ಜೈಲಿಂದ ಯಾವಾಗ ಬರ್ತಾರೋ ನನಗೆ ಗೊತ್ತಿಲ್ಲ. ಹೊರಗೆ ಬಂದ ಮೇಲೆ ಅವರು ಒಂದು ಉತ್ತಮ ಸಿನಿಮಾಗಳು ಮಾಡಲಿ, ಉತ್ತಮ ಹೆಜ್ಜೆ ಇಡಲಿ, ಸಮಾಜಮುಖಿ ಕೆಲಸಗಳು ಮಾಡಲಿ, ಒಂದು ಮಾದರಿ ವ್ಯಕ್ತಿ ಆಗಲಿ ಅಂತ ನಾವೆಲ್ಲರೂ ಕೂಡ ಹಾರೈಸ್ತೀವಿ.